ನಮ್ಮ ಗದಗ್ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಸಂಸ್ಥೆಯೊಳಗೆ ಈ ಸೌಲಭ್ಯವನ್ನು ಸೃಷ್ಟಿ ಮಾಡಿದ್ದೇವೆ. ಸುಮಾರು 23 ಹುದ್ದೆಗಳನ್ನು ಸರ್ಕಾರ ಮಂಜೂರಿ ಮಾಡಿದೆ. ವರ್ಷಕ್ಕೆ ತಿಂಗಳಿಗೆ ಅದು 155 ಲಕ್ಷ, ವರ್ಷಕ್ಕೆ 1.5 ಕೋಟಿ ರೂಪಾಯಿಯ ಪಗಾರ ಸಿಬ್ಬಂದಿ ವೆಚ್ಚಕ್ಕೆ ಮಂಜೂರಿ ಮಾಡಿದ್ದೇವೆ. ಏನು ಅವಶ್ಯ ಇತ್ತು ಅದನ್ನೆಲ್ಲ ಮಾಡಿದ್ದೇವೆ. ಬಡವರ ಸೇವೆಗೆ ಇವತ್ತಿನಿಂದ ಅದು ಲೋಕಾರ್ಪಣೆ ಆಗಿದೆ. ಕ್ಯಾಥ್ ಲ್ಯಾಬ್ ಲೋಕಾರ್ಪಣೆ ಆಗೋದರ ಮೂಲಕ ನಮ್ಮ ಭಾಗದಲ್ಲಿ ಅತ್ಯಂತ ಅವಶ್ಯ ಇದ್ದಂಥ ಒಂದು ಬಡವರಿಗಾಗಿ ಸೌಲಭ್ಯ ಇವತ್ತು ಸೃಷ್ಟಿಯಾಗಿದೆ. ಬಡವರಿಗೆ ಪೂರ್ಣವಾಗಿ ಉಚಿತವಾಗಿ ಈ ಸೌಲಭ್ಯ ಸಿಗ್ತದೆ. ಇಲ್ಲದೇ ಇದ್ದರೆ 2 ಲಕ್ಷ 3 ಲಕ್ಷ 4 ಲಕ್ಷ ರೂಪಾಯಿ ಇದೆ. BPL ಕಾರ್ಡ್ನವ್ರಿಗೆ 100% ರಿಲೀಫ್, 15,000 ರೂಪಾಯಿ BPL ಅವ್ರಿಗೆ, SC ST ಅವ್ರಿಗೆ ಕಂಪ್ಲೀಟ್ ಫ್ರೀ. ಈ ವ್ಯವಸ್ಥೆ ನಮ್ಮ ಜಿಮ್ಸ್ದಲ್ಲಿ ಆಗೋದ್ರ ಮೂಲಕ ಬಡವರಿಗೆ ಭಾಳ ದೊಡ್ಡದಾಗಿರ್ತಕ್ಕಂಥ ಅನುಕೂಲ ಆಗಿದೆ. ಈಗಾಗಲೇ ತಾವು ನೋಡ್ತಾ ಇದ್ದೀರಿ, ಸಾಕಷ್ಟು ನಮ್ಮ ಈ ಒಂದು ಆರೋಗ್ಯ ಕ್ಷೇತ್ರದೊಳಗೆ ಸುಧಾರಣೆಯನ್ನು ಕಾಣ್ತಾ ಇದ್ದೀವಿ. ಇನ್ನೂ ಶಾಂತತೆ ಕಾಪಾಡೋದ್ರ ಸಲುವಾಗಿ, ಸ್ವಚ್ಛತೆ ಸಲುವಾಗಿ, ಶಿಸ್ತಿನ ಸಲುವಾಗಿ, ಅವು ಇಂಗ್ಲೀಷ್ನಲ್ಲಿ ಬರೆದಿಟ್ಬಿಡ್ತಾರೆ ಡಾಕ್ಟರ್ ಅವರು, ಕನ್ನಡ ಬರೆದು ಭಾಳ ಕಠಿಣ ಆಗುತ್ತಂತೆ. ಅದಕ್ಕೆ ಎಲ್ಲವೂ ಏನು ಪೇಷಂಟ್ಸಿಗೆ ತಿಳಿಸೋದಿರ್ತೈತಿ ಅದನ್ನು ಕನ್ನಡದಲ್ಲೇ ತಿಳಿಸ್ಬೇಕು, ಕನ್ನಡದಲ್ಲಿ ಬರೆಸ್ಬೇಕು, ಕನ್ನಡದಲ್ಲಿ ಬೋರ್ಡ್ ಹಾಕಿಸ್ಬೇಕು ಅಂತೆಲ್ಲ ಅವ್ರ ಜೊತೆಗೆ ಮಾತನಾಡಿದ್ದೇನೆ. ಅವರು ಅದಕ್ಕೆ ಸ್ಪಂದಿಸಿದ್ದಾರೆ. ಬಹುಬೇಗ ಈಗೇನಿದೆ ಈ ವ್ಯವಸ್ಥೆ ಇನ್ನೂ ಹೆಚ್ಚು ಸುಧಾರಣೆ ಆಗುವಂತೆ ಎಲ್ಲ ಪ್ರಯತ್ನ ಮಾಡ್ತೀವಿ. ಆವಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದಾಗ ನೀವು ನಮ್ಮನ್ನು ಎಚ್ಚರಿಸ್ತೀರಿ. ಆ ಎಚ್ಚರಿಸುವಂಥ ಅವಕಾಶ ನಿಮಗೆ ಸಿಗದ ರೀತಿಯೊಳಗೆ ನಮ್ಮ ಸುಧಾರಣೆ ಮಾಡಿಕೊಳ್ಬೇಕು ಅಂಥೇಳಿ ನಿರ್ದೇಶಕರಾದ ಬೊಮ್ಮನಹಳ್ಳಿ ಅವರಿಗೆ ಸೂಚನೆ ಕೊಟ್ಟಿದ್ದೇನೆ.